ನಮಸ್ಕಾರ. ಅಧ್ಯಾಯ 54. ಗಂಗಾಧರ, ಶಾರದಾ ಮತ್ತು ಹರಿಪ್ರಸನ್ನ. ಗಂಗಾಧರ ಘಟಕ್ ಎನ್ನುವವನು ಹರಿನಾಥನ ಸ್ನೇಹಿತ. ಅವನಿಗೆ ಆಗ 14 ವರ್ಷ ವಯಸ್ಸಾಗಿತ್ತು. ಶಾಲೆಯಲ್ಲಿ ಓದುತ್ತಿದ್ದನು. ಹರಿನಾಥನಂತೆ ಇವನು ದಿನಕ್ಕೆ 3 ಬಾರಿ ಸ್ನಾನ ಮಾಡುತ್ತಿದ್ದ. ತನ್ನ ಅಡಿಗೆಯನ್ನು ತಾನೇ ಮಾಡಿಕೊಳ್ಳುತ್ತಿದ್ದ. ಗೀತೆ ಮತ್ತು ಇತರ ಧಾರ್ಮಿಕ ಗ್ರಂಥಗಳನ್ನು ಪಾರಾಯಣ ಮಾಡುತ್ತಿದ್ದ. ಒಂದು ದಿನ ಯಾರಿಗೂ ಹೇಳದೆ ಕೇಳದೆ ಒಬ್ಬ ಸಾಧುವಿನ ಜೊತೆಯಲ್ಲಿ ಹೊರಟು ಹೋದನು. ತೀರ್ಥ ಸ್ಥಳಗಳಲ್ಲೆಲ್ಲ ತಿರುಗಿದ. ಸ್ವಲ್ಪ ಕಾಲ ತಾರಾಡಿದ ಮೇಲೆ ತಂದೆ ತಾಯಿಗಳ ಜ್ಞಾಪಕ ಬಲವಾಗಿ ಅವನು ಪುನಃ ಮನೆಗೆ ಬಂದ. ಆದರೆ ಅವನು ಮತ್ತೆ ಶಾಲೆಗೆ ಹೋಗಲಿಲ್ಲ. ಒಂದು ದಿನ ಗಂಗಾಧರ ಹರಿನಾಥನೊಡನೆ ಶ್ರೀರಾಮಕೃಷ್ಣರನ್ನು ನೋಡಲು 1884ರಲ್ಲಿ ದಕ್ಷಿಣೇಶ್ವರಕ್ಕೆ ಹೋದನು. ಇವನ ಜೊತೆಯಲ್ಲಿ ಶ್ರೀರಾಮಕೃಷ್ಣರು ಬಹಳ ದಿನಗಳ ಪರಿಚಿತನಂತೆ ಮಾತನಾಡಿದರು. ಮಾತನಾಡುತ್ತಾ ಸಾಧುವಿನ ಜತೆಯಲ್ಲಿ ಹೋದಾಗ ಯಾವ ಯಾವ ಸ್ಥಳಗಳನ್ನು ನೋಡಿದೆ ಎಂದು ಕೇಳಿದರು. ಇವನು ಮನೆಗೆ ಹೊರಟಾಗ ಪ್ರಸಾದವನ್ನು ಕೊಟ್ಟು ಮತ್ತೆ ಬಾ ಎಂದು ಹೇಳಿದರು. ಇದಾದ ನಂತರ ಗಂಗಾಧರ ಅನೇಕ ವೇಳೆ ದಕ್ಷಿಣೇಶ್ವರಕ್ಕೆ ಹೋಗುತ್ತಿದ್ದ. ಅವನು ಬಹಳ ಆಚಾರಶೀಲ ಬ್ರಾಹ್ಮಣನಾಗಿದ್ದ. ಬೆಳಿಗ್ಗೆ ಹೊತ್ತು ಬಂದರೆ ಎಲ್ಲಿ ಶ್ರೀರಾಮಕೃಷ್ಣರು ಊಟಕ್ಕೆ ಏಳು ಎನ್ನುತ್ತಾರೋ ಎಂದು ಹೆದರಿ ಅವನು ಸಂಜೆ ವೇಳೆ ಮಾತ್ರ ಬರುತ್ತಿದ್ದ. ಒಂದು ದಿನ ಅವನು ಬೆಳಿಗ್ಗೆಯೇ ಬರಬೇಕಾಯಿತು. ತಾನೇ ಅಡುಗೆ ಮಾಡಿಕೊಳ್ಳಲು ಅಣಿಯಾಗುತ್ತಿದ್ದ. ಶ್ರೀರಾಮಕೃಷ್ಣರು, ನೋಡು, ಕಾಳಿಕಾ ಮಾತೆಗೆ ಅರ್ಪಿಸಿದ ಪ್ರಸಾದವನ್ನು ಪವಿತ್ರವಾದ ಗಂಗೆಯ ನೀರಿನಿಂದ ಮಾಡಿರುವರು. ಅದು ನೀನು ಮಾಡಿಕೊಳ್ಳುವ ಹವಿಷ್ಯಾನ್ನಕ್ಕಿಂತ ಮೇಲು, ಅದನ್ನು ತೆಗೆದುಕೋ ಎಂದರು. ಇನ್ನು ಬೇಡ ಎಂದು ಹೇಳುವಂತಿಲ್ಲ. ಊಟದ ಸಮಯದಲ್ಲಿ ಎಲ್ಲರೊಡನೆ ಊಟಕ್ಕೆ ಕುಳಿತ. ಆದರೆ ಮಾಂಸ, ಮೀನು ಏನನ್ನೂ ತೆಗೆದುಕೊಳ್ಳಲಿಲ್ಲ. ಊಟವಾದ ಮೇಲೆ ಶ್ರೀರಾಮಕೃಷ್ಣರ ಕೋಣೆಗೆ ಹೋದಾಗ ಅವರು ಇವನಿಗಾಗಿ ಒಂದು ವೀಳ್ಯದೆಲೆಯ ಬೀಡವನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದರು. ಗಂಗಾಧರನಿಗೆ ಎಲೆ ಅಡಿಕೆ ಹಾಕಿಕೊಂಡು ಅಭ್ಯಾಸವಿಲ್ಲದುದರಿಂದ ಅದು ತನಗೆ ಬೇಡ ಎಂದ. ಅದಕ್ಕೆ ಶ್ರೀರಾಮಕೃಷ್ಣರು ಹೇಳುತ್ತಾರೆ, ಇದನ್ನು ಏತಕ್ಕೆ ತೆಗೆದುಕೊಳ್ಳಬಾರದು? ಇದರಿಂದ ಏನು ಹಾನಿಯಾಗುವುದು? ನೋಡು, ನರೇಂದ್ರ ದಿನಕ್ಕೆ 108 ಇಂತಹ ಬೀಡಗಳನ್ನು ತಿನ್ನುತ್ತಾನೆ. ಮಾಂಸ, ಮೀನನ್ನು ಸಿಕ್ಕಿದಂತೆ ತಿನ್ನುತ್ತಾನೆ. ಆದರೂ ಅವನ ಮನಸ್ಸು ಯಾವಾಗಲೂ ಬ್ರಹ್ಮದ ಮೇಲೆ ನೆಲೆಸಿರುವುದು. ನೀನು ಇನ್ನೂ ಹುಡುಗ. ವೀಳ್ಯದೆಲೆ ಬಿಡುವುದು, ಮೀನು ಮಾಂಸ ಬಿಡುವುದು, ಹವಿಷ್ಯಾನ್ನವನ್ನು ತಿನ್ನುವುದು ಇವನ್ನೆಲ್ಲ ಬಿಟ್ಟು ನರೇಂದ್ರನೊಡನೆ ಬೆರೆ. ಶ್ರೀರಾಮಕೃಷ್ಣರ ಆಜ್ಞೆಯಂತೆ ಗಂಗಾಧರ ಒಂದು ದಿನ ನರೇಂದ್ರನನ್ನು ನೋಡಲು ಹೋಗುತ್ತಾನೆ. ನರೇಂದ್ರನ ಭವ್ಯಾಕಾರ, ಅವನು ಮಾತನಾಡುವ ರೀತಿ, ಅವನಲ್ಲಿರುವ ರುಜುತ್ವ ಇವನ್ನು ಕಂಡು ಅವನನ್ನು ಮನಸಾರ ಪ್ರೀತಿಸುತ್ತಾನೆ. ನರೇಂದ್ರನು ಇವನನ್ನು ತನ್ನ ಸ್ವಂತ ತಮ್ಮನಂತೆ ಪ್ರೀತಿಸುತ್ತಾನೆ. ಅವನನ್ನು ಹಾಸ್ಯಕ್ಕೆ ಗಂಗಾ ಎಂದು ಕರೆಯುತ್ತಿದ್ದ. ಆದರೆ ಗಂಗಾಧರ ತನ್ನ ಆಚಾರವನ್ನು ಬಿಡಲಿಲ್ಲ. ಶಾಸ್ತ್ರದಲ್ಲಿ ಹೇಳಿರುವಂತೆ ತಾನು ಆಚರಿಸುತ್ತಿರುವುದನ್ನು ಶ್ರೀರಾಮಕೃಷ್ಣರು ಏತಕ್ಕೆ ಅಲ್ಲಗಳೆಯುವರು ಎಂದು ಅವನಿಗೆ ಯೋಚನೆ ಬಂತು. ಈ ಯೋಚನೆ ಬಂದ ಕೆಲವು ದಿನಗಳ ಮೇಲೆ ಇವನು ದಕ್ಷಿಣೇಶ್ವರಕ್ಕೆ ಹೋದಾಗ ಒಬ್ಬ ಗೃಹಸ್ಥ ಶ್ರೀರಾಮಕೃಷ್ಣರಿಗೆ ಈ ರೀತಿ ಪ್ರಶ್ನೆ ಮಾಡುತ್ತಿದ್ದ. ಮಹಾಶಯರೇ, ನಿಮ್ಮ ಬಳಿಗೆ ಬರುವ ಯುವಕರಿಗೆ ನೀವು ತ್ಯಾಗ ವೈರಾಗ್ಯ ಬೋಧಿಸಿ ಅವರಿಗೆ ಸನ್ಯಾಸಿಗಳಾಗಿ ಎಂದು ಹೇಳುವಿರಿ. ಇದು ಸರಿಯೇ? ಶ್ರೀರಾಮಕೃಷ್ಣರು ಈ ರೀತಿ ಉತ್ತರಿಸುತ್ತಾರೆ. ಇಲ್ಲಿಗೆ ಬರುವ ಹುಡುಗರು ಪರಿಶುದ್ಧಾತ್ಮರು. ಅವರಿಗೆ ಬಾಲ್ಯದಿಂದಲೇ ಭಗವಂತನ ಮೇಲೆ ಪ್ರೀತಿ. ಕೆಲವರು ದಿನಕ್ಕೆ 3 ವೇಳೆ ಸ್ನಾನ ಮಾಡುತ್ತಾರೆ. ತಾವೇ ಅಡುಗೆ ಮಾಡಿಕೊಂಡು ತಿನ್ನುತ್ತಾರೆ. ಶಾಸ್ತ್ರಾದಿಗಳನ್ನು ಓದುತ್ತಾರೆ. ಯಾವ ವಯಸ್ಸಿನಲ್ಲಿ ಎಲ್ಲರೂ ಪ್ರಾಪಂಚಿಕ ವಿಷಯಗಳಿಗಾಗಿ ಹಂಬಲಿಸುವರೋ ಆ ವಯಸ್ಸಿನಲ್ಲಿ ಇಲ್ಲಿಗೆ ಬರುವ ಹುಡುಗರು ಭಗವಂತನಿಗಾಗಿ ವ್ಯಾಕುಲ ಪಡುವರು. ಇವೆಲ್ಲ ಒಂದೇ ಜನ್ಮದ ಸಂಸ್ಕಾರ ಎಂದು ತಿಳಿದೆಯೋ? ಇದರ ಹಿಂದೆ ಎಷ್ಟೊಂದು ಜನ್ಮದ ಸಂಸ್ಕಾರ ಇರಬೇಕು. ಬಾಲ್ಯದಲ್ಲಿಯೇ ದೇವರ ಮೇಲೆ ಅಭಿಪ್ಸೆ ಇರಬೇಕು. ಅವರು ಹಿಂದಿನ ಜನ್ಮಗಳಲ್ಲಿ ಎಷ್ಟೊಂದು ತಪಸ್ಸನ್ನು ಮಾಡಿರಬೇಕು. ನಾನು ಇಂತಹ ಹುಡುಗರಿಗೆ ದೇವರ ವಿಷಯವನ್ನು ಹೇಳದೆ ಹೋದರೆ ಇನ್ನು ಯಾರೊಂದಿಗೆ ಮಾತನಾಡುವುದು? ಗಂಗಾಧರ ಇದನ್ನು ಕೇಳಿದಾಗ ತನ್ನ ಹವಿಷ್ಯಾನ್ನ, 3 ಸಲದ ಸ್ನಾನ, ಶಾಸ್ತ್ರಗಳ ಪಾರಾಯಣ ಇವುಗಳನ್ನು ದೂರುತ್ತಿಲ್ಲ, ಹೊಗಳುತ್ತಿರುವರು ಎಂದು ಗೊತ್ತಾಯಿತು. ಆಧ್ಯಾತ್ಮಿಕ ಜೀವನದಲ್ಲಿ ಈ ಆಚರಣೆಗಳೆಲ್ಲ ಕೆಳಗಿನ ಮೆಟ್ಟಲು. ಒಬ್ಬ ಇಲ್ಲೇ ನಿಲ್ಲಕೂಡದು, ಇದನ್ನು ಮೀರಿ ಹೋಗಬೇಕು ಎಂದು ಅವರು ಹೇಳುತ್ತಿದ್ದರೆ ಹೊರತು ಇದರ ಕೆಳಗೆ ಇಳಿಯಿರಿ ಎನ್ನುತ್ತಿರಲಿಲ್ಲ. ಗಂಗಾಧರ ಶ್ರೀರಾಮಕೃಷ್ಣರನ್ನು ನೋಡಲು ಪದೇ ಪದೇ ಬರುತ್ತಿದ್ದ. ಅವರ ಕೊನೆಗಾಲದಲ್ಲಿ ಕಾಶೀಪುರದಲ್ಲಿ ಅವರ ಸೇವೆಯಲ್ಲೇ ನಿರತನಾಗಿದ್ದ. ಅಲ್ಲಿಯೂ ಕೂಡ ಅವನು ತನ್ನ ಆಹಾರವನ್ನು ತಾನೇ ತಯಾರಿಸಿ ತಿನ್ನುತ್ತಿದ್ದ.
ನರೇಂದ್ರನಾಥನ ಸ್ನೇಹ ಇವನನ್ನು ಕ್ರಮೇಣ ಇವುಗಳಿಂದ ಬಿಡಿಸಿ ಮೇಲಕ್ಕೆ ಕರೆದುಕೊಂಡು ಹೋಗುವುದು. ಶ್ರೀರಾಮಕೃಷ್ಣರ ಮತ್ತೊಬ್ಬ ಶಿಷ್ಯನೇ ಶಾರದಾ ಪ್ರಸನ್ನ ಮಿತ್ರ. ಇವನು ಶ್ರೀಮಂತ ಜಮೀನ್ದಾರರ ಕುಲದಿಂದ ಬಂದವನು. 24 ಪರಗಣ ಜಿಲ್ಲೆಗೆ ಸೇರಿದ ಬಾರಾಸಾತ್ನಿಂದ ಬಂದವನು. ಬಾಲ್ಯದಿಂದಲೂ ಅವನಲ್ಲಿ ಭಕ್ತಿಯ ಸ್ವಭಾವವಿತ್ತು. ಪೂಜೆ ಮಾಡುವುದೆಂದರೆ ಅವನಿಗೆ ಬಹಳ ಆಸೆ. ಅವನು ಶ್ರೀರಾಮಕೃಷ್ಣರ ಬಳಿಗೆ ಬಂದಾಗ 15-16 ವರ್ಷದವನಾಗಿರಬಹುದು. ಈ ಹುಡುಗನನ್ನು ನೋಡಿದ ಕೂಡಲೇ ಅವನ ಸ್ವಭಾವವೆಲ್ಲ ಶ್ರೀರಾಮಕೃಷ್ಣರಿಗೆ ಗೊತ್ತಾಯಿತು. ಇವನ ಒಳ್ಳೆಯ ಗುಣ ಹಾಗೂ ಸ್ವಲ್ಪ ಅವಗುಣಗಳು ಗೊತ್ತಾದವು. ಶ್ರೀರಾಮಕೃಷ್ಣರು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಅವನ ಅವಗುಣಗಳನ್ನು ಬಿಡಿಸಿದರು. ಶಾರದಾ ಪ್ರಸನ್ನನ ಮನೆಯಲ್ಲಿ ಬೇಕಾದಷ್ಟು ಜನ ಆಳುಕಾಳುಗಳಿದ್ದರು. ಎಲ್ಲ ಕೆಲಸಗಳನ್ನು ಅವರೇ ಮಾಡಿಕೊಂಡು ಹೋಗುತ್ತಿದ್ದರು. ಇವನು ಅಂತಹ ಕೆಲಸಗಳನ್ನು ಮಾಡುತ್ತಿರಲಿಲ್ಲ. ಅದು ಮಾತ್ರವಲ್ಲ, ಹಾಗೆ ಮಾಡುವುದು ಅವಮಾನವೇನೋ ಎಂದು ಭಾವಿಸಿದ್ದ. ಇದನ್ನು ಹೋಗಲಾಡಿಸಲು ಒಂದು ಬೇಸಿಗೆ ಮಧ್ಯಾಹ್ನ ಶ್ರೀರಾಮಕೃಷ್ಣರು ಗುಡಿಗೆ ಹೋಗುವಾಗ ಶಾರದನಿಗೆ ನೀರನ್ನು ತಂದು ನನ್ನ ಕಾಲು ತೊಳೆ ಎಂದರು. ಶಾರದನಿಗೆ ಇದೆಲ್ಲ ಅಭ್ಯಾಸವಿರಲಿಲ್ಲ. ಇದೆಲ್ಲ ಪರಿಚಾರಕರು ಮಾಡುವ ಕೆಲಸ. ಬಹುಶಃ ಶ್ರೀರಾಮಕೃಷ್ಣರು ಹತ್ತಿರವಿರುವ ಬೇರೆ ಯಾರಿಗೋ ಹೇಳುತ್ತಿರಬಹುದು ಎಂದು ಭಾವಿಸಿ ಸುಮ್ಮನೆ ನಿಂತಿದ್ದ. ಶ್ರೀರಾಮಕೃಷ್ಣರು ಮತ್ತೆ ಇವನಿಗೆ ಹೇಳಿದರು. ಸುತ್ತಮುತ್ತ ಅವನ ಸ್ನೇಹಿತರಿದ್ದರು. ಮಾಡದೆ ಹೋದರೆ ಅವರೆಲ್ಲ ಏನು ತಿಳಿದುಕೊಳ್ಳುವರೋ ಎಂದು ನೀರನ್ನು ತಂದು ಶ್ರೀರಾಮಕೃಷ್ಣರ ಕಾಲನ್ನು ತೊಳೆಯುತ್ತಾನೆ. ಈ ರೀತಿ ಅವನ ಶ್ರೀಮಂತಿಕೆಯ ಹೆಮ್ಮೆಯನ್ನು ಬಿಡಿಸುತ್ತಾರೆ. ಅನಂತರ ಶಾರದಾ ಪ್ರಸನ್ನ ಯಾವ ಕೆಲಸ ಹೇಳಿದರೂ ಮಾಡುವುದಕ್ಕೆ ಸಿದ್ಧನಾದ. ಮುಂದೆ ಅವನು ಶ್ರೀರಾಮಕೃಷ್ಣರ ಸೇವಕನಂತೆ ಆದ. ಶ್ರೀರಾಮಕೃಷ್ಣರ ಸಾನ್ನಿಧ್ಯದಲ್ಲಿರುವಾಗ ಶಾರದನಿಗೆ ಹಲವು ಆಧ್ಯಾತ್ಮಿಕ ಅನುಭವಗಳಾದವು. ಮನುಷ್ಯನಿಗೆ ಕಾಮ ಮಾತ್ರ ಬಡಪೆಟ್ಟಿಗೆ ಬಿಡುವುದಿಲ್ಲ. ಅದೇ ಕೊನೆ ಒಬ್ಬನನ್ನು ಬಿಟ್ಟು ಹೋಗುವುದು. ಭಗವದನುಭವ ಒಂದೇ ಅದನ್ನು ಬಿಡಿಸಬಲ್ಲದು. ಶ್ರೀರಾಮಕೃಷ್ಣರ ಕೃಪೆಯಿಂದ ಅವನು ಈ ಪ್ರವೃತ್ತಿಯಿಂದಲೂ ಸಂಪೂರ್ಣವಾಗಿ ಪಾರಾದ. ಕಲ್ಕತ್ತಾದ ಬೆಲ್ಗೇರಿಯಾ ಎಂಬ ಕಡೆ ವಾಸ ಮಾಡುತ್ತಿದ್ದ ಹರಿಪ್ರಸನ್ನ ಚಟರ್ಜಿ ಎಂಬುವನನ್ನು ಶಶಿ ಮತ್ತು ಶರತ್ ಇವರು ಶ್ರೀರಾಮಕೃಷ್ಣರಿಗೆ ಪರಿಚಯ ಮಾಡಿಸಿದರು. ಶ್ರೀರಾಮಕೃಷ್ಣರು ಈ ಹುಡುಗನ ಆಧ್ಯಾತ್ಮಿಕ ಜೀವನದ ವಿಷಯದಲ್ಲಿ ಬಹಳ ಆಸಕ್ತಿಯನ್ನು ವ್ಯಕ್ತಪಡಿಸಿದರು. ಹರಿಪ್ರಸನ್ನ ಅನೇಕ ಬಾರಿ ದಕ್ಷಿಣೇಶ್ವರಕ್ಕೆ ಬಂದ. ಸ್ವಲ್ಪ ದಿನಗಳ ಮೇಲೆ ಇದ್ದಕ್ಕಿದ್ದಂತೆ ಬರುವುದನ್ನು ನಿಲ್ಲಿಸಿದ. ಶರತ್ನ ಮೂಲಕ ಶ್ರೀರಾಮಕೃಷ್ಣರು ಅವನಿಗೆ ಹೇಳಿ ಕಳುಹಿಸಿದರು. ಆದರೂ ಅವನಿಗೆ ಬರುವುದಕ್ಕೆ ಆಗಲಿಲ್ಲ. ಕೊನೆಗೆ ಅವರೇ ಶರತನಿಗೆ, ತಾಯಿ ಭಗವತಿ ಅವನು ಈಗ ಬರುವುದಿಲ್ಲ ಎಂದು ಹೇಳುತ್ತಾಳೆ ಎಂದರು. ಆದರೆ ಶರತ್ ಹಠ ತೊಟ್ಟು ಹೇಗಾದರೂ ಮಾಡಿ ಹರಿಪ್ರಸನ್ನನನ್ನು ಕರೆದುಕೊಂಡೇ ಬರುತ್ತೇನೆ ಎಂದು ಎಷ್ಟೆಷ್ಟೋ ಪ್ರಯತ್ನ ಮಾಡಿದ. ಆದರೂ ಏನಾದರೂ ಅಡ್ಡಿ ಆತಂಕ ಬಂದು ಅದು ಸಾಧ್ಯವಾಗಲಿಲ್ಲ. ಹರಿಪ್ರಸನ್ನನಿಗೆ ಶ್ರೀರಾಮಕೃಷ್ಣರು ಕೊಟ್ಟ ಮುಖ್ಯ ಸಲಹೆಗಳು ಇವು. ಹೆಂಗಸು ಶುದ್ಧ ಅಪರಂಜಿ ಚಿನ್ನದಂತೆ ಇದ್ದರೂ ಭಗವತ್ ಪ್ರೇಮದಿಂದ ನೆಲದ ಮೇಲೆ ಹೊರಳಾಡುತ್ತಿದ್ದರೂ ಅವಳ ಕಡೆ ನೋಡುವುದು ಅಪಾಯಕರ. ಒಂದು ಸಲ ನೀನು ಮನೆಯಿಂದ ಭಿಕ್ಷೆ ಎತ್ತಲು ಸಾಧ್ಯವೇ ಎಂದು ಹರಿಯನ್ನು ಕೇಳಿದರು. ನಾನು ಬೇಕಾದರೆ ಮಾಡಬಲ್ಲೆ ಎಂದು ಉತ್ತರಿಸಿದ. ಅದರಂತೆ ಅವನು ಕೆಲವು ಕಾಲದ ಮೇಲೆ ಸನ್ಯಾಸಿಯಾದ. ಶ್ರೀರಾಮಕೃಷ್ಣರ ದಿವ್ಯ ದೃಷ್ಟಿಗೆ ಈ ಹುಡುಗ ಮುಂದೆ ಸನ್ಯಾಸಿಯಾಗುತ್ತಾನೆ ಎಂಬ ಭವಿಷ್ಯ ಕಾಣಿಸಿತ್ತು. ಅಧ್ಯಾಯ 54 ಮುಗಿಯಿತು.